ಶಾಂತಿ ಹಾಗೂ ಸೌಹಾರ್ದಯುತವಾಗಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಆಚರಿಸಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನಳ್ಳಿ. ಗಣೇಶ ಚತುರ್ಥಿ ಹಾಗೂ ಇಸ್ಲಾಂ ಧರ್ಮದ ಪವಿತ್ರ ಹಬ್ಬ ಈದ್ ಮಿಲಾದ್ ಪ್ರಯುಕ್ತ ಅಥಣಿ ಉಪವಿಭಾಗ ಅಥಣಿ ಪೊಲೀಸ್ ಠಾಣೆಯಿಂದ ಶಾಂತಿ ಸಭೆ. ಪೊಲೀಸ್ ಭವನದಲ್ಲಿ ಗಣೇಶ ಚತುರ್ಥಿ ಹಾಗೂ ಇಸ್ಲಾಂ ಧರ್ಮದ ಪವಿತ್ರ ಹಬ್ಬವಾದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಪಾಲನಾ ಸಭೆಯನ್ನ ಅಥಣಿ ಪಟ್ಟಣದ ಪೊಲೀಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು. ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಣೆಗಾಗಿ ಅಧಿಕಾರಿಗಳಿಂದ ನಿಯಮಗಳನ್ನ ಅಚ್ಚುಕಟ್ಟಾಗಿ ಸಾರ್ವಜನಿಕರಿಗೆ ತಿಳಿಸಿ ಮನವರಿಕೆ ಮಾಡಲಾಯಿತು. ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಹಾಗೂ ಸೌಹಾರ್ದತೆಯನ್ನ ಕಾಪಾಡುವ ಸಲುವಾಗಿ ಶಾಂತಿ ಸಭೆಯನ್ನ ಅಥಣಿ ಪೊಲೀಸ್ ಸಭಾಭವನದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಹಬ್ಬಗಳನ್ನ ಶಾಂತಿಯುತವಾಗಿ ಸಮುದಾಯದ ಎಲ್ಲ ಸದಸ್ಯರು ಸಹಭಾಗಿಯಾಗಿ ಆಚರಿಸುವ ಮಹತ್ವವನ್ನ ಎಲ್ಲ ನಾಯಕರು ಪ್ರಸ್ತಾಪಿಸಿದರು. ಹಬ್ಬದ ಸಂದರ್ಭದಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಉಂಟಾಗದಂತೆ ಸಮುದಾಯದ ಜನರು ಪರಸ್ಪರ ಸಹಕಾರ ಮತ್ತು ಸಹಾನುಭೂತಿಯೊಂದಿಗೆ ನಡೆದುಕೊಳ್ಳಬೇಕು. ಪೊಲೀಸ್ ಇಲಾಖೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ನಿಮ್ಮ ಸಹಕಾರ ನಮ್ಮ ಇಲಾಖೆಗೆ ಇರಲಿ. ಎಲ್ಲರೂ ಶಾಂತಿಯುತವಾಗಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಆಚರಿಸುವಂತೆ ಕರೆ ನೀಡಿದರು. ಇನ್ನು ಈ ಶಾಂತಿ ಪಾಲನಾ ಸಭೆಯಲ್ಲಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನಳ್ಳಿ, ತಾಲೂಕು ದಂಡಾಧಿಕಾರಿಗಳು ಸಿಪಿಐ ರವೀಂದ್ರ ನಾಯ್ಕೊಡಿ, ಪಿಎಸ್ಐ ಶಿವಾನಂದ ಕಾರಜೋಳ, ಹೆಸ್ಕಾಂ ಅಧಿಕಾರಿಗಳು, ಅಗ್ನಿಶಾಮಕ ಅಧಿಕಾರಿಗಳು ಮತ್ತು ಎಲ್ಲ ಸಮಾಜದ ಮುಖಂಡರು, ಎಲ್ಲ ಗಣೇಶ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಭರತೇಶ್ ನಿಡೋಣಿ, ವಿಕಿ ನ್ಯೂಸ್ ಕನ್ನಡ, ಅಥಣಿ. ಮಾಡ್ತಾ ಇರೋದು. ಯಾಕಂದ್ರೆ ಪ್ರತಿ ಇದಕ್ಕೆ ಕೂಡ ಒಬ್ಬ ಸಿಬ್ಬಂದಿ ಕೊಟ್ಟಿರೋದು ಕಷ್ಟ ಇದೆ. ಇರ್ತಕ್ಕಂಥ 30 ಸಿಬ್ಬಂದಿಯನ್ನ 66 ಗಣಪತಿಗಳಿಗೆ ಕೊಡ್ತಕ್ಕಂಥ ಕಷ್ಟ ಇದೆ. ಅದಕ್ಕೆ ಎಲ್ಲರೂ ತಾವು ವಾಲಂಟಿಯರ್ನ ಆ ಲಿಸ್ಟ್ ಅನ್ನ ಕೊಡ್ರಿ ಅಂತ ಕೇಳ್ಕೊತಾ ಇದ್ದೇನೆ. ಇನ್ನು ಎರಡನೇದಾಗಿ ಈ 3-5 ದಿನ ಮಾಡ್ತಕ್ಕಂಥವ್ರು 9 ದಿನ ಅದು 5-9 ತಕ್ಕಂಥ ಉದ್ದೇಶ ಸರಿ ಇತ್ತಂದ್ರೆ ನಾವು ಖಂಡಿತ ಸಹಕಾರ ಕೊಡ್ತೀವಿ. ದುರುದ್ದೇಶ ಇಟ್ಕೊಂಡ್ಬಿಟ್ಟು ವಿಚಾರಗಳಿದ್ದು ಕಷ್ಟ ಆಗುತ್ತೆ. ಹಾಗಾಗಿ ಈ ಅಥಣಿಯ ಒಂದು ಪರಂಪರೆ ಏನಿದೆ, ಆ ಪರಂಪರೆಯನ್ನ ಶಾಂತಿ ರೂಪದ ಒಂದು ಪರಂಪರೆ, ಭವ್ಯ ಪರಂಪರೆಯನ್ನ ಅದು ಮುಂದುವರಿಸಿಕೊಂಡು ಹೋಗೋ ನಿಟ್ಟಿನಲ್ಲಿ ಇಲಾಖೆ ಬಂದು ಆ ದಿಶೆಯಲ್ಲಿ ಮಾತ್ರ ಚಿಂತನೆ ಮಾಡ್ತದೆ ಅಂತಕ್ಕಂಥ ಒಂದು ಭರವಸೆ ಅಡಚಣೆನ ಇರ್ತಿರ್ಕಿಲ್ಲ ಅಂತಂದ್ರ, ಯಾಕಂತಂದ್ರೆ ಏನಾಗ್ತೈತಿ, ನಾವು ಸಣ್ಣವ್ರಿದ್ದಾಗ ಕಿಶದಾಗ ರೊಕ್ಕ ಕಮ್ಮಿ ಇರ್ತದೆ. 50-50 ರೂಪಾಯಿ ಹಾಕಿ ನಾವು 3 ದಿವಸ ಮಾಡಬೇಕಿರ್ತೇವೆ, ರೊಕ್ಕ ಇರ್ತಾವ ನಮ್ಮ ಕಡೆ. ದೊಡ್ಡವರಾದಂಗ 50-50 ರೂಪಾಯಿ ಹಾಕಿ ಮಾಡೋರು ಮೊದಲು 10 ಮಂದಿ ಕೂಡಿ ಮಾಡೋರು ಇರ್ತಾರ, ಮುಂದೆ 100 ಮಂದಿ ಕೂಡಿ ಮಾಡೋರು ಇರ್ತಾರ. ಅದಕ್ಕೆ ಆ ವಿಜೃಂಭಣೆಯಿಂದ ಆಚರಣೆ ಅಂತೂ ಎಲ್ಲಾ ಹಬ್ಬಗಳು ಆಗೇ ಆಗ್ಲಿ. ಆದ್ರೆ ಯಾವುದೋ ಒಂದು ಉದ್ದೇಶದಿಂದ ಯಾರೋ ಒಬ್ರು ಮಾಡ್ತಾರ, ಅವ್ರ ಅಂತ ಹೇಳತ್ತಿಲ್ಲ, ಯಾರ ಅಂತ ಹೇಳತ್ತಿಲ್ಲ. ಒಂದು ಕಮಿಟಿ ಅಂತ ಹೇಳಿ ಅವ್ರೇನೋ ಒಂದು ತಮ್ಮ ಅನಿಸಿಕೆ ಮುಂದೆ ಇಟ್ರು ಅಂತಂದ್ರ ಅದಕ್ಕೆ ಸಾಧ್ಯ ಇತ್ತು ಏನೋ ಒಂದು ಅಡಚಣೆ ಆಗಂಗೆ ಇಲ್ಲಪ್ಪ ಅನ್ನೋಂಗಿತ್ತಂತಂದ್ರ ಪರ್ಮಿಷನ್ ಕೊಡಿದ್ರೆ ಯಾವುದೋ ಅಡಚಣೆ ಇಲ್ಲಪ್ಪ ಅನ್ನೋದು ನಂದೊಂದು ಸಲಹೆ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ತೀರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483